ಸಿ ಎಮ್ಮು ನಾಳೆ ಬರುವ ಅವಕಾಶ ಇದೆ. ಮೈಸೂರಿನಲ್ಲಿ ಒಂದೇ ಕಡೆ ಅಟೆಂಡ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇದೆ. ಇವತ್ತು ಬೆಳಗಾಂ ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡಲಿಕ್ಕೆ ಹೋಗಿದ್ದಾರೆ. ನಾಳೆ ಬರ್ಬೋದು ಅಥವಾ ತುರ್ತು ಯಾವುದಾದ್ರು ಈ ಥರದ ಮಳೆ ಹಾನಿ ಪ್ರದೇಶ ಏನಾದ್ರು ಪ್ರಾಬ್ಲಮ್ ಆದರೆ ಮೈಸೂರಿಗೆ ಅಟೆಂಡ್ ಮಾಡ್ತಾರೆ. DCM ಅವರು ಇವತ್ತು ಮದ್ದೂರು ಮತ್ತು ಮಂಡ್ಯ ಎರಡೂ ಅವ್ರ ನಾಯಕತ್ವದಲ್ಲಿ ಮಾಡ್ತೀವಿ. CM ಮಂಡ್ಯಕ್ಕೆ ಬರೋ ಚಾನ್ಸಸ್ ಇದೆ. ಮಂತ್ರಿಗಳು ಬಟ್ 10 ಜನ ಮೇಲೆ ಮಂತ್ರಿಗಳು ಇಲ್ಲಿಗೆ ಬರ್ತಾರೆ. ಅಲ್ಲಿಗೂ ಇವತ್ತು ಬರ್ತಾರೆ. ಟೋಟಲಿ ಅಲ್ಲೂ ಒಂದು 7 ಜನ ಮಂತ್ರಿ ಇರ್ತಾರೆ, ಇಲ್ಲೂ ಒಂದು 10 ಜನ ಮಂತ್ರಿ ಇರ್ತಾರೆ. ಸರ್, ಅವರು CM ರಾಜೀನಾಮೆ ಕೊಡಲೇಬೇಕು ಅಂತ ಪಾಪ ಅವರು ಹೊಟ್ಟೆನವ್ರಿ ಇನ್ನೇನ್ರಿ ಕೇಳಕ್ತದೆ. ಸರ್ಕಾರನೇ ಬೇಡ ಅಂತ ಅವ್ರು ಸರ್ಕಾರ ಬೇಕು ಅಂತ ಹೇಳೋರ BJP-ಯವರು JDS ಅವರು ಸರ್ಕಾರವೇ ಬೇಡ, ರಚನೆ ಆದದ್ದು ಅವ್ರಂಗೆ ಅದೇನೋ ಹೇಳ್ತಾರಲ್ಲ ಎಂಥ ಶಿಶು ಆ ಥರ ಸರ್ಕಾರ ಅವ್ರದ್ದು. ನಮ್ಮದು ಒರಿಜಿನಲ್ 136 ಜನ ಆಶೀರ್ವಾದ ಮಾಡಿ ಸರ್ಕಾರ ರಚನೆ ಆಗಿರೋದು. ಇದನ್ನೇ ಸಹಿಸ್ಕೊಳ್ಳಲ್ಲ ಅಂದರೆ ಎಂಥ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ, ಡೆಮಾಕ್ರಸಿಗೆ ಬೆಲೆ ಇಲ್ಲ. ಒಬ್ಬ ಕುಮಾರಸ್ವಾಮಿಯವರಾಗಲಿ, ಅಶೋಕ್ ಆಗಲಿ, ವಿಜೇಂದ್ರ ಆಗಲಿ, ಯಡಿಯೂರಪ್ಪನಾಗಲಿ ಅವರು ನಾಲಿಗೆ ಇಡ್ತಾ ಇಲ್ಲದಲೇ ಮಾತಾಡ್ತಾ ಇದ್ದಾರೆ. ಒಂದು ಸರ್ಕಾರವನ್ನು ತೆಗಿತೀವಿ ಅನ್ನೋದೇ ದೊಡ್ಡ ಅಪರಾಧ. ಅದ್ರ ಮೇಲೇ ಅವರ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಒಳಕಾಕ್ಬೋದು. ಡೆಮಾಕ್ರಸಿನ ಕಗ್ಗೊಲೆ ಅಸ್ಥಿರತೆ ಕಗ್ಗೊಲೆ ಮಾಡ್ತಕ್ಕಂಥದ್ದು ಇದು ಭಾಳ ಮುಖ್ಯವಾದಂಥ ಇದು. ಯಾವಾಗಲೂ ಅವರು ನಮ್ಮ ಆಪಾದನೆ ಮಾಡಲಿ, ಈ ಯಾವುದಾದ್ರು ವಿಚಾರಗಳನ್ನ ಸಬ್ಜೆಕ್ಟ್ಗಳನ್ನ ತಗೊಳ್ಳಿ, ಅದು ಅಲ್ಟಿಮೇಟ್ ಏನಾಗುತ್ತೆ ಅದೊಂದು ಕಡೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ಈ ಸರ್ಕಾರ ಇರೋಕ್ಕೆ ಬಿಡಲ್ಲ, ಈ ಸರ್ಕಾರ ತೆಗಿತೀನಿ ಅಂದರೆ ಡೆಮಾಕ್ರಸಿ ಬಗ್ಗೆ ಇವ್ರಿಗೇನು ಗೌರವ ಇದೆ? ಇವರೆಲ್ಲ ದೇಶ ರಾಜ್ಯ ಆಡಳಿತ ಮಾಡಿದವರು, ಮುಖ್ಯಮಂತ್ರಿಗಳಾಗಿದ್ದವರು, ಇವಾಗ ಕೇಂದ್ರದ ಮಂತ್ರಿ ಆಗಿರೋರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು, ಅಶೋಕ್ ಡೆಪ್ಟಿ CM ಆಗಿದ್ದರು. ಇವರು ಒಂದು ಸರ್ಕಾರ ತೆಗೆದುಬಿಡ್ತೀವಿ, ಸರ್ಕಾರ ಇರಬಾರ್ದು ಅಂದರೆ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಏನು ಇವ್ರಿಗೆ ಅಂದರೆ ಇವರಿದ್ದಾಗ ಮಾತ್ರ ಸರ್ಕಾರ ಇರಬೇಕು, ಬೇರೆ ಯಾವ್ದಾರು ಸರ್ಕಾರ ಬಂದರೆ ಇರಬಾರ್ದು. ಈ ನಿಲುವಿಗೆ ಇವರಿಗೆ ಒಂದು ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇಲ್ಲ. ಸೊ ಯಡಿಯೂರಪ್ಪನವರು ಏನಾಗಿದ್ದರು, ಕುಮಾರಸ್ವಾಮಿಯವ್ರದ್ದು ಏನು ಕೇಸಿತ್ತು, ಅಶೋಕ್ ಅವ್ರದ್ದು ಏನು ಕೇಸಿತ್ತು, ಇವೆಲ್ಲ ಇದೆ ಇನ್ನೂ ಬೇಕಾದಷ್ಟು. ಆ ಕೇಸ್ಗಳನ್ನ ಇನ್ನೂ ತೀರ್ಮಾನವೇ ಆಗಿಲ್ಲ ಅವ್ರದ್ದು. ಅವ್ರು ಸಂಪೂರ್ಣ ಕ್ಲೀನ್ ಚಿಟ್ ತಗೊಂಬಂದಿದ್ದಾರಾ? ಇಲ್ಲ. ಅವರವೆಲ್ಲ ಹಗರಣಗಳಿದೆ. ನಮ್ಮದು ಹಗರಣ ಅಲ್ಲ, ನಮ್ಮದು ಯಾವುದೋ ಇಲ್ಲದೇ ಇರೋ ಇಶ್ಯೂ ತಗೊಂಡಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ನಾನು ಡೀಟೇಲ್ 2-3 ಸಲ ಹೇಳಿದ್ದೀನಿ. ಸಿದ್ದರಾಮಯ್ಯನವ್ರದ್ದು ಮೂಡಾದಲ್ಲಿ ಏನೂ ಸಬ್ಜೆಕ್ಟೇ ಅಲ್ಲ, ಅದು ಸಿದ್ದರಾಮಯ್ಯನವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಹಾಗಾದರೆ ಏನಾದರೂ ಸಿದ್ದರಾಮಯ್ಯನವ್ರದ್ದು ಅದು ಸೈಟ್ ಕೊಟ್ಟಿರೋದು ತಪ್ಪು ಅನ್ನೋ ಭಾವನೆ ಏನಾದರೂ ಕಾನೂನಲ್ಲಿ ಆದರೆ ಅದಕ್ಕೆ ಮೊದಲನೇ ಅರೆಸ್ಟ್ ಆಗಬೇಕಾಗಿತ್ತು ಆವತ್ತಿನ ಸರ್ಕಾರದ ಮೂಡಾ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಅವರು ಜೈಲಿಗೆ ಹೋಗ್ಬೇಕಾಗತ್ತೆ, ಇವರಲ್ಲ. ಇವ್ರ ಮೇಲೆಲ್ಲ ಕೇಸ್ ದಾಖಲೆ ಆಗೋದು. ಫಸ್ಟು ಅವ್ರ ಮೇಲೆ ಕೇಸ್ ದಾಖಲೆ ಆಗಬೇಕಾಗುತ್ತೆ.